ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ, 16 ಜುಲೈ 2025 ಬುಧವಾರ. ಸೂರ್ಯೋದಯ ಬೆಳಗ್ಗೆ 6:02, ಸೂರ್ಯಾಸ್ತ ರಾತ್ರಿ 7:04. ಚಂದ್ರೋದಯ ರಾತ್ರಿ 11:01, ಚಂದ್ರಾಸ್ತ ಬೆಳಗ್ಗೆ 10:43. ಇಂದಿನ ತಿಥಿ ಷಷ್ಠಿ ರಾತ್ರಿ 8:16 ರವರೆಗೆ, ನಂತರ ಸಪ್ತಮಿ. ಯೋಗ ಶೋಭನ ಬೆಳಗ್ಗೆ 11:57 ನಂತರ ಅತಿಗಂಡ. ನಕ್ಷತ್ರ ಉತ್ತರ ಭಾದ್ರಪದ ರಾತ್ರಿ 4:55 ಜುಲೈ 17 ರವರೆಗೆ, ನಂತರ ರೇವತಿ. ಕರ್ಣ ಗರಜ ಬೆಳಗ್ಗೆ 9:52, ಒಣಜ ರಾತ್ರಿ 9:01 ರವರೆಗೆ, ನಂತರ ಭದ್ರ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:32 ರಿಂದ 5:17, ಅಭಿಜಿತ್ ಮುಹೂರ್ತವಿಲ್ಲ. ಪ್ರಾತಃ ಸಂಧ್ಯಾ ರಾತ್ರಿ 4:54 ರಿಂದ 6:01, ಸಂಧ್ಯಾಕಾಲ ಸಂಜೆ 6:50 ರಿಂದ 7:57, ಅಮೃತಕಾಲ ರಾತ್ರಿ 12:13 ಜುಲೈ 17 ರಿಂದ 1:46 ಜುಲೈ 17 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 12:26 ರಿಂದ 2:02, ಯಮಗಂಡಕಾಲ ಬೆಳಗ್ಗೆ 7:37 ರಿಂದ 9:14 ರವರೆಗೆ, ವರ್ಜಕಾಲ ಮಧ್ಯಾಹ್ನ 3 ರಿಂದ 4:32, ದುರ್ಮುಹೂರ್ತ ಮಧ್ಯಾಹ್ನ 12 ರಿಂದ 12:51 ರವರೆಗೆ. ರಾತ್ರಿ 4:55 ಜುಲೈ 17 ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ, ಮೀನ. ಇಂದಿನ ರಾಶಿ ಭವಿಷ್ಯ: ಮೇಷರಾಶಿ. ಇಂದು ಹೆಚ್ಚಿನ ಪರಿಶ್ರಮದಿಂದ ಕೆಲಸ ಮಾಡುವ ಅಗತ್ಯವಿದೆ, ಹಾಗಾಗಿ ನಿಮ್ಮ ಕೋಪದ ಮೇಲೆ ನಿಯಂತ್ರಣವಿಡಿ. ಇಲ್ಲದಿದ್ದಲ್ಲಿ ಕೆಲಸ ಕೆಡುವುದು. ಈ ದಿನ ಯಾವುದೇ ಹೊಸ ಕಾರ್ಯ ಪ್ರಾರಂಭಿಸುವುದು ಬೇಡ. ಖರ್ಚಿನ ಮೇಲೆ ಗಮನವಿರಲಿ. ಕೊಳ್ಳುವ ತುಡಿತವನ್ನು ನಿಯಂತ್ರಿಸಿ. ವ್ಯಾಪಾರದಲ್ಲಿ ಸಾಲಗಳನ್ನು ಪಡೆಯಬೇಡಿ. ಇಂದು ವಿದೇಶಿ ಪ್ರಯಾಣಕ್ಕೆ ಉತ್ತಮವಾಗಿದೆ. ಈ ದಿನ ಮಾಡುವ ಪ್ರಯಾಣ ಸಂತೋಷಕ್ಕಿರಲಿ ಅಥವಾ ವ್ಯಾಪಾರಕ್ಕಾಗಲಿ ಒಳ್ಳೆಯ ಫಲಿತವಿರುವುದು. ವೃಷಭ ರಾಶಿ: ಕುಟುಂಬದವರೊಡನೆ ಈ ದಿನ ಸಂತೋಷದಿಂದ ಮೋಜಿನಿಂದ ಕೂಡಿರುತ್ತದೆ. ಇಂದು ನಿಮ್ಮ ಶ್ರಮಕ್ಕೆ ತಕ್ಕ ಫಲ ದೊರೆಯುವುದಲ್ಲದೆ ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗುವುದು. ನಿಮ್ಮ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಗಮನಾರ್ಹ ಯಶಸ್ಸನ್ನು ಸಾಧಿಸುವಿರಿ. ನಿಮ್ಮ ಸಂಗಾತಿಯೊಂದಿಗೆ ಒಳ್ಳೆಯ ಸಮಯ ಕಳೆಯುವಿರಿ ಮತ್ತು ಅವರ ಸಲಹೆಗೆ ಪ್ರಾಮುಖ್ಯತೆಯನ್ನು ನೀಡಿ. ಯೋಜನೆ ಪ್ರಕಾರ ಕೈಗೊಂಡ ಕೆಲಸಗಳಿಂದ ತುಂಬಾ ಅನುಕೂಲವಾಗುವುದು. ಮಿಥುನ ರಾಶಿ: ವ್ಯಾಪಾರದಲ್ಲಿ ನೀವು ನಿರೀಕ್ಷಿಸಿದ ಫಲಿತಾಂಶವನ್ನು ಪಡೆಯುವಿರಿ. ಕಷ್ಟಕರವಾದ ಕೆಲಸಗಳನ್ನು ಸುಲಭದಲ್ಲಿ ಮುಗಿಸುವಿರಿ. ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಕಾಳಜಿ ತುಂಬಿರುವುದು. ಇಂದು ನೀವು ನಿಮ್ಮ ಕೆಲಸಗಳನ್ನು ಶ್ರದ್ಧೆಯಿಂದ ಮತ್ತು ಉತ್ಸಾಹದಿಂದ ನಿರ್ವಹಿಸುವಿರಿ. ನಿಧಾನವಾಗಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸುವಿರಿ. ಆರೋಗ್ಯ ಉತ್ತಮವಾಗಿರುವುದು. ಇಂದು ಬೆಲೆಬಾಳುವ ಉಡುಗೊರೆಯನ್ನು ಪಡೆಯಬಹುದು. ಕಟಕ ರಾಶಿ: ಇಂದು ನೀವು ಧಾರ್ಮಿಕ ಮನೋಭಾವವನ್ನು ಹೊಂದಿರುವಿರಿ. ನಿಮ್ಮ ಬಾಕಿಯುಳಿದ ಧಾರ್ಮಿಕ ಕಾರ್ಯಗಳನ್ನು ಪೂರ್ಣಗೊಳಿಸಲು ಈ ದಿನ ಸೂಕ್ತ. ಭಾವನೆಗಳಿಗೆ ಬೆಸೆದು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮಗೆ ಆರ್ಥಿಕವಾಗಿ ಹೊಸ ಆದಾಯ ಮಾರ್ಗಗಳು ಹೆಚ್ಚುವವು. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸಂಬಂಧ ಹಾಳು ಮಾಡಿಕೊಳ್ಳಬೇಡಿ. ಇಂದು ಪುಣ್ಯಕ್ಷೇತ್ರಗಳ ಯಾತ್ರೆ ಮಾಡಬಹುದು. ಸಿಂಹರಾಶಿ: ಇಂದು ಹೆಚ್ಚಿನ ಪರಿಶ್ರಮವಿರುವುದು, ಹಾಗಾಗಿ ನಿಮಗೆ ಸುಸ್ತು, ಮೈನೋವಿನ ಅನುಭವವಾಗುವುದು. ನಿಮ್ಮ ಸಂಗಾತಿಯೊಡನೆ ಮಾಧುರ್ಯಮಯ ಸಂಜೆಯನ್ನು ಅನುಭವಿಸುವಿರಿ. ನಕಾರಾತ್ಮಕ ವ್ಯಕ್ತಿಗಳಿಂದಾಗುವ ನಿರಾಸೆಯನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ಮಾನಸಿಕವಾಗಿ ಸದೃಢರಾಗಿರಿ. ನಿಮ್ಮ ವಿರೋಧಿಗಳ ವಿಷಯದಲ್ಲಿ ಎಚ್ಚರವಹಿಸಿ. ನೀವು ಅವರನ್ನು ಕೆರಳುವಂತೆ ಏನನ್ನೂ ಮಾಡಬೇಡಿ. ಆರೋಗ್ಯದ ಮೇಲೆ ಗಮನವಿರಲಿ. ಯೋಗ ಧ್ಯಾನಕ್ಕೆ ಸ್ವಲ್ಪ ಸಮಯ ಮಾಡಿಕೊಳ್ಳಿ. ಕನ್ಯಾ ರಾಶಿ: ವೃತ್ತಿಯಲ್ಲಿ ನಿಮಗೆ ಜವಾಬ್ದಾರಿಯುತ ಕೆಲಸವನ್ನು ನೀಡಬಹುದು. ಇಂದು ಆರ್ಥಿಕವಾಗಿ ದಿನ ಅನುಕೂಲಕರವಾಗಿರುತ್ತದೆ. ಮಕ್ಕಳು ಕೆಲವು ವಿಶೇಷ ಸಾಧನೆ ಮಾಡಬಹುದು. ಮನೆಯಲ್ಲಿ ಶಾಂತಿ ಮತ್ತು ಸಮಾಧಾನ ನೆಲೆಸಿರುವುದು. ವೈವಾಹಿಕ ಜೀವನದಲ್ಲಿ ಸಹಭಾಗಿತ್ವ, ಸಮಾಧಾನ ನೆಲೆಸುವುದು. ಪ್ರೇಮ ಸಂಬಂಧಗಳಿಗೂ ದಿನ ಉತ್ತಮವಾಗಿದೆ.
ನಿಮ್ಮ ಎಲ್ಲರನ್ನೂ ಆದರಿಸುವ ಮನೋಭಾವದಿಂದಾಗಿ ಜನರಲ್ಲಿ ನೀವು ಅವರ ಮೆಚ್ಚುಗೆಯ ವ್ಯಕ್ತಿಯಾಗುವಿರಿ. ಇಂದಿನ ಪ್ರಯಾಣ ಆನಂದದಾಯಕ ಹಾಗೂ ಫಲಪ್ರದವಾಗಿರುವುದು. ತುಲಾ ರಾಶಿ, ವ್ಯಾಪಾರ ವ್ಯವಹಾರಗಳಿಗೆ ದಿನ ಉತ್ತಮವಾಗಿದೆ. ನಿಮಗೆ ಬರಲಿರುವ ಅವಕಾಶವನ್ನು ಜವಾಬ್ದಾರಿಯುತವಾಗಿ ಸ್ವೀಕರಿಸುವಿರಿ. ನೀವು ಪರ್ಯಾಯ ವಿಧಾನಗಳಿಂದ ಆರ್ಥಿಕ ಪ್ರಯೋಜನಗಳನ್ನು ಪಡೆಯಬಹುದು. ಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣುವಿರಿ. ಇಂದು ವಿವಾದಗಳಿಂದ ದೂರವಿರಿ. ಇಂದು ನೀವು ಪ್ರಯಾಣ ಮಾಡಬಹುದು. ಮನೆಯ ಸ್ವಚ್ಛತೆ ಹಾಗೂ ಅಚ್ಚುಕಟ್ಟಿಗೆ ಹೆಚ್ಚಿನ ಆದ್ಯತೆ ನೀಡುವಿರಿ. ವೃಶ್ಚಿಕ ರಾಶಿ, ಇಂದು ಕೆಲಸದಲ್ಲಿ ಹೆಚ್ಚಿನ ಒತ್ತಡವಿರಬಹುದು, ಹಾಗಾಗಿ ಕೆಲಸದಲ್ಲಿ ನಿರತರಾಗಿರುತ್ತೀರಿ. ಇಂದು ಹಣಕಾಸಿನ ವಿಷಯಗಳಲ್ಲಿ ಗೊಂದಲವಿರುವುದು. ನಿಮ್ಮ ಮಕ್ಕಳ ಅಭಿವೃದ್ಧಿಯನ್ನು ಕಂಡು ಸಂತೋಷ ಪಡುವಿರಿ ಮತ್ತು ಅವರ ಸಹಾಯಕ್ಕೆ ನಿಲ್ಲುವಿರಿ. ಸಾಧ್ಯವಾದಲ್ಲಿ ಅನಾಥ ಮಕ್ಕಳಿಗೆ ನಿಮ್ಮ ಕೈಲಾದ ಸಹಾಯ ಮಾಡುವುದರಿಂದ ನಿಮ್ಮ ಭವಿಷ್ಯ ಬೆಳಗುವುದು. ಅಧ್ಯಯನಕ್ಕೆ ಹಾಗೂ ಹೊಸ ವಿದ್ಯಾಸಂಸ್ಥೆಗೆ ಸೇರಲು ಇಚ್ಛಿಸುತ್ತಿದ್ದರೆ ಈ ದಿನ ಅನುಕೂಲಕರವಾಗಿದೆ. ಧನುರಾಶಿ, ವ್ಯವಹಾರಗಳ ಕಾರ್ಯತಂತ್ರಗಳನ್ನು ಮಾಡಲು ಇಂದು ಸೂಕ್ತ ಸಮಯವಲ್ಲ. ಯೋಜಿಸಿದ ಕೆಲಸಗಳನ್ನು ನಿಮ್ಮ ಸೋಮಾರಿತನದಿಂದ ಮುಂದೂಡುವಿರಿ. ಇಂದು ಜನಗಳ ವಿರೋಧವನ್ನು ಎದುರಿಸಬೇಕಾಗಬಹುದು. ನಿಮ್ಮ ವಿರುದ್ಧವಾಗಿ ವದಂತಿಗಳನ್ನು ಹರಡಿಸುವರು. ಹೆಚ್ಚಿನ ಖರ್ಚಿನಿಂದ ಹಣ ಉಳಿಸಲು ಕಷ್ಟವಾಗುತ್ತದೆ. ಸರ್ಕಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ. ಸಲಹೆಗಳನ್ನು ಮೊದಲಿಗೆ ಯೋಚಿಸಿ ನಂತರ ಉತ್ತರ ನೀಡಿ. ಪ್ರಯಾಣದಲ್ಲಿ ಮತ್ತು ವಾಹನ ಚಲಿಸುವಾಗ ಎಚ್ಚರ. ಮಕರ ರಾಶಿ, ಇಂದು ನಿಮ್ಮಲ್ಲಿ ಧೈರ್ಯ ಮತ್ತು ಜೀವನವನ್ನು ಉತ್ತಮ ರೀತಿಯಲ್ಲಿ ನಡೆಸಬೇಕೆಂಬ ಉಲ್ಲಾಸ ಮತ್ತು ಆಸೆ ಇರುವುದು. ವೃತ್ತಿಯಲ್ಲಿ ಮೇಲಧಿಕಾರಿಗಳು ನಿಮ್ಮನ್ನು ಪ್ರಶಂಸಿಸುವರು. ಇಂದು ನೀವು ಸಾಮಾಜಿಕ ಕ್ಷೇತ್ರದಿಂದ ಲಾಭವನ್ನು ಪಡೆಯುತ್ತೀರಿ. ಪ್ರೀತಿ ಪ್ರೇಮಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಯಶಸ್ಸು ಸಿಗಬಹುದು. ಎಲ್ಲ ಮುಖ್ಯ ನಿರ್ಧಾರಗಳಿಗೆ ದಿನ ಉತ್ತಮವಿದೆ. ಮನೆಯವರೊಡನೆ ಸಂತೋಷವಾಗಿರುವಿರಿ. ಪ್ರಯಾಣ ಅನುಕೂಲಕರವಾಗಿರುವುದು. ಕುಂಭರಾಶಿ, ನೆರೆಹೊರೆಯವರೊಂದಿಗೆ ಅಥವಾ ಸಹೋದ್ಯೋಗಿಗಳೊಂದಿಗೆ ಜಗಳಗಳಾಗುವ ಸಂಭವವಿದೆ. ಹೆಚ್ಚಿನ ಶ್ರಮದೊಂದಿಗೆ ಹೆಚ್ಚಿನ ಸಮಯವನ್ನು ವ್ಯಯಿಸುವುದರಲ್ಲಿ ನಿರತರಾಗಿರಬೇಕು. ಇಂದು ಹಣ ಉಳಿಸಲು ಪ್ರಯತ್ನಿಸಿ. ಅತಿಯಾದ ಖರ್ಚುಗಳನ್ನು ನಿಯಂತ್ರಿಸಿ. ಕುಟುಂಬದ ಸದಸ್ಯರ ಕುರಿತಾಗಿ ಚಿಂತಿಸುವಿರಿ. ಒತ್ತಡದಿಂದ ದೂರವಿರಿ. ಉನ್ನತ ವ್ಯಾಸಂಗ ಬಯಸುವ ವಿದ್ಯಾರ್ಥಿಗಳು ಉತ್ತಮ ಅವಕಾಶ ಪಡೆಯಬಹುದು. ಮೀನರಾಶಿ, ಈ ದಿನ ತುಂಬಾ ಅನುಕೂಲಕರವಿದೆ, ಆದರೆ ನಿಮ್ಮ ಭಾವನಾತ್ಮಕ ಮನಸ್ಥಿತಿ ದಿನದ ಉತ್ಸಾಹಕ್ಕೆ ಹಾವಿಯಾಗದಂತೆ ನೋಡಿಕೊಳ್ಳಿ. ನಿಮ್ಮ ಪ್ರೀತಿಯ ಸಂಬಂಧಗಳಲ್ಲಿ ನೀವು ಮಧುರತೆಯನ್ನು ಕಾಣುವಿರಿ. ನೀವು ಕುಟುಂಬ ಮತ್ತು ವ್ಯಾಪಾರ ಸಮತೋಲನ ಕಾಪಾಡುವಲ್ಲಿ ವಿಜಯಿಗಳಾಗುವಿರಿ. ನಿಮ್ಮ ವೈವಾಹಿಕ ಜೀವನದ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡುವಿರಿ. ಕೆಲಸದಲ್ಲಿ ಉನ್ನತ ಹುದ್ದೆಯನ್ನು ಪಡೆಯಬಹುದು. ವೃತ್ತಿ ಮತ್ತು ವ್ಯಾಪಾರ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.